Hello students, welcome to our YouTube channel My PU Chemistry. Please subscribe to this channel for the regular updates. Students, myself is Sudhish Kumar. I am a HOD of Chemistry, Talent PU College, Hunsur. So, ಇವತ್ತಿನ ಕ್ಲಾಸಲ್ಲಿ ನಾವು ಮೇನ್ ಆಗಿ ಹ್ಯಾಲೋ ಆಲ್ಕೇನ್ಸ್ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ. So, you already know that the alkanes are the parent compounds. ಸೊ ನನಗೆ ಆಲ್ಕೇನ್ಸ್ ಪೇರೆಂಟ್ ಕಾಂಪೌಂಡ್ ಆಗಿದ್ದು ಆ ಆಲ್ಕೇನ್ಸಿಂದ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ನ ನಾನು ಸೇಮ್ ಆರ್ ಡಿಫ್ರೆಂಟ್ ಹ್ಯಾಲೋಜನ್ ಆಟಮ್ಸಿಂದ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಗ ನನಗೆ ಒಂದು ಕ್ಲಾಸ್ ಆಫ್ ಕಾಂಪೌಂಡ್ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಹ್ಯಾಲೋ ಆಲ್ಕೇನ್ಸ್. ಸೊ ಅಥವಾ ಅದನ್ನು ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳೋಣ, CH4 ಮೀಥೇನ್. ಇದರಲ್ಲಿ ನಾನು ಒಂದು ಹೈಡ್ರೋಜನ್ ಆಟಮ್ನ ರಿಮೂವ್ ಮಾಡಿ ಒಂದು ಎಕ್ಸ್ ಅಂದರೆ ಇಲ್ಲಿ ಹ್ಯಾಲೋಜನ್ ಆಟಮ್ನ ಆ್ಯಡ್ ಮಾಡಿದಾಗ ನನಗಿಲ್ಲಿ ರಿಯಾಕ್ಷನ್ ಅಥವಾ ಪ್ರಾಡಕ್ಟ್ ಏನು ಒಪ್ಟೈನ್ ಆಗುತ್ತೆ, CH3X ಒಪ್ಟೈನ್ ಆಗುತ್ತೆ. ಸೊ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್ ಅಥವಾ ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ಜನರಲ್ ಆಗಿ ನಮ್ಮ ಡೈಲಿ ಲೈಫಲ್ಲಿ ಕೂಡ ನಾವು ಸೋ ಮೆನಿ ಡ್ರಗ್ಸ್ಗಳನ್ನು ಯೂಸ್ ಮಾಡ್ತೀವಿ, ಲೈಕ್ ಆ್ಯಂಟಿಬಯೋಟಿಕ್ಸ್, ಆ್ಯಂಟಿಸೆಪ್ಟಿಕ್ಸ್. ಅವುಗಳೆಲ್ಲ ಕೂಡ ನನಗೆ ಹ್ಯಾಲೋಜನ್ ಇರುವಂತಹ ಕಾಂಪೌಂಡ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಅದೇ ಕೂಡ ನಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಥೈರಾಯ್ಡ್ ಅನ್ನುವಂತಹ ಒಂದು ಗ್ಲ್ಯಾಂಡು ನನಗೆ ಥೈರಾಕ್ಸಿನ್ ಎನ್ನುವಂತಹ ಒಂದು ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ. ಈ ಥೈರಾಕ್ಸಿನ್ ಎನ್ನುವಂಥ ಹಾರ್ಮೋನಲ್ಲಿ ಇರುವಂಥ ಹ್ಯಾಲೋಜನ್ ಯಾವುದಾಗಿರುತ್ತೆ, ನನಗೆ ಅಯೋಡಿನ್ ಆಗಿರುತ್ತೆ. ಸೊ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಯೂಸ್ ಮಾಡುವಂತಹ ಸಬ್ಸ್ಟೆನ್ಸ್ಗಳಾಗಿರಬಹುದು ಅಥವಾ ನಾವು ಯೂಸ್ ಮಾಡಿರುವಂತಹ ಮೆಡಿಸಿನ್ಸ್ಗಳಾಗಿರ್ಬೋದು ಅಥವಾ ಎನಿ ಸಬ್ಸ್ಟೆನ್ಸ್, ಅದರಲ್ಲಿ ನಮಗೆ ಹ್ಯಾಲೋಜನ್ ಇರುವಂತಹ ಕಾಂಪೌಂಡ್ಸ್ಗಳು ಯಾವಾಗಲೂ ಕೂಡ ಪ್ರೆಸೆಂಟ್ ಆಗಿರುತ್ತೆ. So, this is the main introduction for this chapter, haloalkanes. Alkanes are the parent compounds. So, alkanes ಗಳು ನನಗೆ parent compound ಗಳಾಗಿರುತ್ತೆ. So, alkanes ಇಂದ ನಾನು ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ಗಳನ್ನು ನಾನು ಹ್ಯಾಲೋಜನ್ ಆಟಮ್ಸ್ಗಳಿಂದ ನಾನು ರಿಪ್ಲೇಸ್ ಮಾಡಿದಾಗ ನನಗೆ ಹ್ಯಾಲೋ ಆಲ್ಕೇನ್ಸ್ಗಳು ಒಪ್ಟೈನ್ ಆಗುತ್ತೆ ಅಥವಾ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. So, one or more hydrogen atoms from the alkane is replaced by halogen atoms to get the haloalkanes. So, in haloalkanes, the halogen is attached to the SP2 hybridized carbon atom of alkyl group. So, classification of haloalkanes. Classification of haloalkanes. So ನಾವು ಡಿಫರೆಂಟ್ ಟೈಪ್ಸ್ ಆಗಿ ನಾವು ಹ್ಯಾಲೋಆಲ್ಕೇನ್ಸ್ಗಳನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಅದರಲ್ಲಿ ದ ಫಸ್ಟ್ ಒನ್ ಈಸ್ ಬೇಸ್ಡ್ ಆನ್ ನೇಚರ್ ಆಫ್ ಕಾಂಪೌಂಡ್. ಬೇಸ್ಡ್ ಆನ್ ನೇಚರ್ ಆಫ್ ಹೈಡ್ರೋಕಾರ್ಬನ್. ಸೊ ನಾನು ಯಾವ ಟೈಪ್ ಆಫ್ ಹೈಡ್ರೋಕಾರ್ಬನ್ನ ತಗೊಂಡಿರ್ತೀನಿ ಅದರ ಬೇಸಿಸ್ ಮೇಲೆ ನಾವಿಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಇದರಲ್ಲಿ ಫಸ್ಟ್ ಒನ್ ಈಸ್ ಹ್ಯಾಲೋಆಲ್ಕೇನ್ಸ್. First one is haloalkanes. So haloalkanes are the derivatives of the alkanes, halogen derivatives of the alkanes. So ನಾನು ಆಲ್ರೆಡಿ ಹೇಳಿರೋ ಹಾಗೆ ಆಲ್ಕೇನ್ಸ್ ಇಂದ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ಗಳನ್ನು ಹ್ಯಾಲೋಜನ್ ಇಂದ ನಾನು ರಿಪ್ಲೇಸ್ ಮಾಡಿದಾಗ ನನಗೆ ಹ್ಯಾಲೋ ಆಲ್ಕೇನ್ಸ್ಗಳು ಒಪ್ಟೈನ್ ಆಗುತ್ತೆ. ಇದರಲ್ಲಿ ದ ಜನರಲ್ ಫಾರ್ಮುಲಾ ಈಸ್ CnH2n+1x. ಇಲ್ಲಿ ಎಕ್ಸ್ ಅಂದರೆ ನನಗೆ ಯಾವುದೆಲ್ಲ ಹ್ಯಾಲೋಜನ್ಸ್ಗಳಾಗಿರ್ಬೋದು, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ಸೊ ದೀಸ್ ಆರ್ ದಿ ಹ್ಯಾಲೋಜನ್ ಆಟಮ್ಸ್. ದಿಸ್ ಈಸ್ ದಿ ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ haloalkenes. Haloalkenes. So haloalkenes, so these are the halogen derivatives of the alkenes. So here the general formula is CnH2n-1x. It is the general formula. ಅದೇ ರೀತಿ ಥರ್ಡ್ ಟೈಪನ್ನು ನಾವೇನಂತ ಕರಿತೀವಿ, ಹ್ಯಾಲೋಆಲ್ಕೈನ್ಸ್ ಅಂತ ಕರಿತೀವಿ. ಹ್ಯಾಲೋಆಲ್ಕೈನ್ಸ್. ಸೊ ಇದರದ್ದು ಜನರಲ್ ಫಾರ್ಮುಲಾ CnH2n-3x ಆಗಿರುತ್ತೆ. ಸೊ ಇಲ್ಲಿ ನಾನು ಡೆಫಿನೇಷನ್ ನಾನು ಹೇಗೆ ಹೇಳ್ಬೋದು, ಅದರಲ್ಲೇ ನನಗೆ ಆನ್ಸರ್ ಇರುತ್ತೆ. ಹ್ಯಾಲೋಆಲ್ಕೈನ್ಸ್ ಅಂದರೆ ದೀಸ್ ಆರ್ ದಿ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೈನ್ಸ್. ಸೊ ಇದರಲ್ಲಿ ನನಗೆ ಮೇಯ್ನ್ ಆಗಿ ಎನ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ನನಗೆ ಫಸ್ಟ್ ಕೇಸಲ್ಲಿ ಎನ್ ವ್ಯಾಲ್ಯೂ ವಿಲ್ ಬಿ 1,
2 3 ಎಕ್ಸೆಟ್ರಾ ಆಗಿರುತ್ತೆ. ಸೆಕೆಂಡ್ ಕೇಸಲ್ಲಿ ನನಗೆ n is equal to 2 3 4 ಎಕ್ಸೆಟ್ರಾ. ಅದೇ ರೀತಿ ಥರ್ಡ್ ಕೇಸಲ್ಲೂ ಕೂಡ ನನಗೆ n ವ್ಯಾಲ್ಯೂ 2 3 4 ಆಗಿರುತ್ತೆ. ಸೊ ದೀಸ್ ಆರ್ ದಿ ಫಸ್ಟ್ ಕ್ಲಾಸಿಫಿಕೇಷನ್. ಅದೇ ರೀತಿ ಸೆಕೆಂಡ್ ಕ್ಲಾಸಿಫಿಕೇಷನ್ ಈಸ್ ಮೇನ್ಲಿ ಬೇಸ್ಡ್ ಅಪಾನ್ ದಿ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಹ್ಯಾಲೋಜನ್ ಕಾಂಪೌಂಡ್. ಸೊ ನನಗೆ ಒಂದು ಕಾಂಪೌಂಡಲ್ಲಿ ಎಷ್ಟು ಹ್ಯಾಲೋಜನ್ ಆಟಮ್ಸ್ಗಳಿರುತ್ತೆ ಅದರ ಬೇಸಿಸ್ ಮೇಲೆ ನಾನು ಸೆಕೆಂಡ್ ಕ್ಲಾಸಿಫಿಕೇಷನ್ನ ನಾವು ಮಾಡ್ತೀವಿ. ಸೊ ಇಲ್ಲಿ ನನಗೆ ಬೇಸ್ಡ್ ಆನ್ ದಿ ನಂಬರ್ ಬಂದಾಗ ನನಗೆ ಫಸ್ಟ್ ಕ್ಲಾಸಿಫಿಕೇಷನ್ ನಾವೇನಂತ ಕರಿತೀವಿ, ಮೋನೋ ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಮೋನೋ ಹ್ಯಾಲೋ ಆಲ್ಕೇನ್ಸ್. ಸೊ ಮೋನೋ ಹ್ಯಾಲೋ ಆಲ್ಕೇನ್ಸ್ ಅಂದರೆ ಇದರಲ್ಲಿ ನನಗೆ ಒಂದೇ ಒಂದು ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಆಗಿರುತ್ತೆ. ಸೊ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಂತಾದರೆ CH3Cl. ಸೊ CH3Cl ಇದರಲ್ಲಿ ನನಗೆ ಒಂದೇ ಒಂದು ಹ್ಯಾಲೋಜನ್ ಆಟಮ್ ಕ್ಲೋರಿನ್ ಪ್ರೆಸೆಂಟ್ ಆಗಿದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಂತಾದರೆ C2H5Br. ಇದರಲ್ಲೂ ಕೂಡ ನನಗೆ ಓನ್ಲಿ ಒನ್ ಹ್ಯಾಲೋಜನ್ ಆಟಮ್ ಈಸ್ ಪ್ರೆಸೆಂಟ್. ಸೆಕೆಂಡ್ ಟೈಪ್ ಈಸ್ ಡೈಹ್ಯಾಲೋ ಆಲ್ಕೀನ್ಸ್. ಡೈಹ್ಯಾಲೋ ಆಲ್ಕೀನ್ಸ್ ಅಂತ ಕರಿತೀವಿ. ಏನು ಡೈಹ್ಯಾಲೋ ಆಲ್ಕೀನ್ಸ್ ಅಂದರೆ ನನಗೆ ಹ್ಯಾಲೋಜನ್ ಕಾಂಪೌಂಡಲ್ಲಿ ಅಥವಾ ಒಂದು ಹ್ಯಾಲೋ ಆಲ್ಕೇನ್ಸಲ್ಲಿ ಎರಡು ಹ್ಯಾಲೋಜನ್ ಕಾಂಪೌಂಡ್ಸ್ಗಳಿತ್ತು, ಆಟಮ್ಸ್ಗಳಿತ್ತು ಅಂದರೆ ಅವುಗಳನ್ನು ನಾವು ಡೈಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ CH2Cl2 ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಥರ್ಡ್ ಒನ್ ಈಸ್ ಟ್ರೈಹ್ಯಾಲೋ ಆಲ್ಕೇನ್ಸ್. ಟ್ರೈಹ್ಯಾಲೋ ಆಲ್ಕೇನ್ಸ್. ಸೊ ಎಕ್ಸಾಂಪಲ್ ಇದಕ್ಕೆ CHCl3. ಅದೇ ರೀತಿ ಲಾಸ್ಟ್ ಒನ್ ಈಸು ನನಗೆ ಪಾಲಿಹ್ಯಾಲೋ ಆಲ್ಕೇನ್ಸ್. ಪಾಲಿಹ್ಯಾಲೋ ಆಲ್ಕೇನ್ಸ್. ಇದಕ್ಕೆ ಎಕ್ಸಾಂಪಲ್ ನನಗೆ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್. ಇದರಲ್ಲಿ ನನಗೆ 4 ಕ್ಲೋರಿನ್ ಆಟಮ್ಸ್ಗಳು ಪ್ರೆಸೆಂಟ್ ಆಗಿದೆ. ಸೊ ಆದ್ದರಿಂದ ಇದನ್ನು ನಾನು ಪಾಲಿಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀನಿ. ಅದೇ ರೀತಿ ಇದು ಟ್ರೈಹ್ಯಾಲೋ ಆಲ್ಕೇನ್ಸಲ್ಲಿ ಕ್ಲೋರೋಫಾರಮ್ ಇಸ್ ದಿ ಎಕ್ಸಾಂಪಲ್ CHCl3. ಸೊ ಇದರಲ್ಲಿ ನನಗೆ 3 ಕ್ಲೋರಿನ್ ಆಟಮ್ಸ್ಗಳು ಪ್ರೆಸೆಂಟ್ ಆಗಿದೆ. ಸೊ ಅದರಿಂದ ಬೇಸ್ಡ್ ಆನ್ ದಿ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ನನಗೆ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮೋನೋ ಹ್ಯಾಲೋ ಆಲ್ಕೇನ್ಸ್, ಡೈಹ್ಯಾಲೋ ಆಲ್ಕೇನ್ಸ್, ಟ್ರೈಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಪಾಲಿಹ್ಯಾಲೋ ಆಲ್ಕೇನ್ಸ್ ಅಂತ ನಾವಿಲ್ಲಿ ಅದನ್ನು ಕರಿತೀವಿ. ಈಗ ಅದೇ ರೀತಿ ನನಗೆ ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಷನ್ ಇದೆ. ಸೊ ಆ ಕ್ಲಾಸಿಫಿಕೇಷನಲ್ಲಿ ಮೇಯ್ನಾಗಿ ನಾವು ಕಾರ್ಬನ್ ಆಟಮಿನ ಹೈಬ್ರಿಡೈಸೇಷನ್ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಸೊ ನನಗೆ ಹ್ಯಾಲೋಜನ್ ಆಟಮ್ ಯಾವ ಟೈಪ್ ಆಫ್ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿದೆ, ವೆದರ್ ನನಗೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ನನಗೆ ಕಾರ್ಬನ್ ಆಟಮ್ is undergoing 3 types of hybridization. First one is SP, second one is SP2 and third one is SP3. So ಈ ಟೈಪ್ ಆಫ್ ಕಾರ್ಬನ್ ಆಟಮಿಗೆ ನನಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುವಾಗ ನನಗೆ ಡಿಫ್ರೆಂಟ್ ಕ್ಲಾಸ್ ಆಫ್ ಕಾಂಪೌಂಡ್ಸ್ಗಳು ಒಪ್ಟೈನ್ ಆಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಕೂಡ ನಾವಿಲ್ಲಿ ಹ್ಯಾಲೋಜನ್ ಕಾಂಪೌಂಡ್ಸ್ಗಳನ್ನು ನಾವಿಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ನಾನು ಆಲ್ಮೋಸ್ಟ್ ಆಲ್ ಫಸ್ಟ್ ಒನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನನಗೆ ಕಾರ್ಬನ್ ಆಟಮ್ ಈಸ್ ಅಂಡರ್ಗೋಯಿಂಗ್ SP3 hybridization and to this carbon atom ನನಗೆ halogen atom is attached. ಸೊ ಅದರಿಂದ compounds which contains carbon SP3 hybridized atom which is attached to halogen. So here there are 3 types. ಅಲ್ಲಿ ಮತ್ತೆ ಪುನಃ ನನಗೇನು ಬರುತ್ತೆ, 3 types ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಈಸ್ ಹ್ಯಾಲೋ ಆಲ್ಕೇನ್ಸ್. ದ ಫಸ್ಟ್ ಒನ್ ಈಸ್ ಹ್ಯಾಲೋ ಆಲ್ಕೇನ್ಸ್, ಅಥವಾ ಇವುಗಳನ್ನು ನಾವು ಜನರಲ್ ಆಗಿ ಏನಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಹ್ಯಾಲೋ ಆಲ್ಕೇನ್ಸ್ ಅಥವಾ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಇಲ್ಲಿ ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಟು ದ ಆಲ್ಕೈಲ್ ಗ್ರೂಪ್ ಇನ್ ವಿಚ್ ದ ಕಾರ್ಬನ್ ಈಸ್ SP3 hybridized. So these compounds are further classified into 3 types: primary alkyl halide, secondary alkyl halide and tertiary alkyl halide. So 3 different types ಬರುತ್ತೆ: primary, secondary and tertiary alkyl halides. So example ಅಥವಾ ಜನರಲ್ ಫಾರ್ಮುಲಾ ಬರೆಯೋದಂತಾದರೆ RCH2X. So here R is any alkyl group and here the carbon atom is SP3 hybridized. Here CH2 also, in this carbon is SP3 hybridized, so halogen is attached.
similarly, in the secondary alkyl halide, so R, C, R dash, here H, X. So here the halogen is attached to this carbon atom, which is further attached to two other carbon atoms. So therefore it is called as a secondary alkyl halide. Similarly, in tertiary alkyl halide, R, C, R dash, R double dash and X. So here the halogen is attached to SP3 hybridized carbon atom, which is further attached to three other carbon atoms. So this is called as tertiary alkyl halides. This is the first type. Second type ಅನ್ನು ನಾವು ಏನಂತ ಕರಿತೀವಿ, allylic halides ಅಂತ ಕರಿತೀವಿ. Second type ಅನ್ನು ನಾವು allylic halides ಅಂತ ಕರಿತೀವಿ. ಸೊ ಏನು allylic halides ಅಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಸೊ ಹಿಯರ್ ಲೈಕ್ ದಿಸ್ CH2 ಡಬಲ್ ಬಾಂಡ್ CH. ಸೊ ಇಲ್ಲಿ ನನಗೆ ಡಬಲ್ ಬಾಂಡೆಡ್ ಆಗಿರುವಂಥ ಕಾರ್ಬನ್ಗೆ ಫರ್ದರ್ ಇನ್ನೊಂದು ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಇದಕ್ಕೆ ನನಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಈ ಎರಡು ಕಾರ್ಬನ್ ಆಟಮ್ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗಳು ನನಗೆ ಹೈಬ್ರಿಡೈಸೇಷನ್ SP2 ಹೈಬ್ರಿಡೈಸೇಷನ್ ಆಗಿರುತ್ತೆ. ಅದೇ ರೀತಿ ನನಗೆ ಈ ಕಾರ್ಬನ್ ಆಟಮ್ ಈಸ್ ಅಂಡರ್ಗೋಯಿಂಗ್ SP3 ಹೈಬ್ರಿಡೈಸೇಷನ್. ಸೊ ಆದ್ದರಿಂದ ಹ್ಯಾಲೋಜನ್ ಈ SP3 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ದಿಸ್ ಟೈಪ್ ಆಫ್ ಕಾಂಪೌಂಡ್ ಈಸ್ ಕಾಲ್ಡ್ ಆಸ್ allylic halides ಅಂತ ಕರಿತೀವಿ. ಅದೇ ರೀತಿ ಮೂರನೇ ಟೈಪನ್ನು ನಾವು benzylic halides ಅಂತ ಕರಿತೀವಿ. ಥರ್ಡ್ ಟೈಪ್ ಇಸ್ ಕಾಲ್ಡ್ ಆಸ್ benzylic halides. ಸೊ ಇಲ್ಲಿ benzylic halides ಅಲ್ಲಿ ನನಗೆ ಬೆನ್ಝೀನ್ ರಿಂಗ್ ಇಸ್ ದ ಮೇನ್ ಪಾರ್ಟ್. ಆ ಬೆನ್ಝೀನ್ ರಿಂಗಿಗೆ SP3 ಹೈಬ್ರಿಡೈಸ್ಡ್ ಆಗಿರುವಂಥ ಒಂದು ಕಾರ್ಬನ್ ಆಟಮ್ ಸೈಡ್ ಚೈನಲ್ಲಿ ಅಟ್ಯಾಚ್ ಆಗಿದ್ದು ಅದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಆದ್ದರಿಂದ ಇಲ್ಲಿ ನೋಡ್ಕೋಬೋದು ನೀವು, ಇದು ಬೆನ್ಝೀನ್ ರಿಂಗ್. ಈ ಬೆನ್ಝೀನ್ ರಿಂಗಿಗೆ ನನಗೆ ಇಲ್ಲೊಂದು CH2 ಗ್ರೂಪನ್ನು ಅಟ್ಯಾಚ್ ಮಾಡಿರ್ತೀನಿ. ಇದಕ್ಕೆ ನಾನು ಯಾವುದನ್ನು ಅಟ್ಯಾಚ್ ಮಾಡ್ತೀನಿ, ಎಕ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಆದ್ದರಿಂದ ಈ ಟೈಪ್ ಆಫ್ ಕಾಂಪೌಂಡ್ಸ್ಗಳನ್ನು ನಾವೇನಂತ ಕರಿತೀವಿ, ಬೆನ್ಝಿಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಅದರಿಂದ 3 different types are coming under SP3 hybridized carbon atom which is attached to the halogen atom. So and I hope you understand. So here in the first case there are further, these are classified into primary, secondary and tertiary. Similarly ನಾವು allylic halide ಅಲ್ಲೂ ಕೂಡ ನಾವೇನನ್ನು ಕ್ಲಾಸಿಫೈ ಮಾಡ್ಬೋದು, ಪ್ರೈಮರಿ, ಸೆಕೆಂಡರಿ, ಅದೇ ರೀತಿ ಟರ್ಷರಿ ಆಗಿ ಕ್ಲಾಸಿಫೈ ಮಾಡ್ಬೋದು. ಅದೇ ರೀತಿ ಬೆನ್ಝಿಲಿಕ್ ಹ್ಯಾಲೈಡಲ್ಲೂ ಕೂಡ ನಾವು ಫರ್ದರ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಗಿ ನಾವು ಅದನ್ನು ಕ್ಲಾಸಿಫಿಕೇಷನ್ಗೆ ತಗೋಬಹುದು. ನೆಕ್ಸ್ಟು ಇನ್ನೊಂದು ಟೈಪ್ ಆಫ್ ಹೈಬ್ರಿಡೈಸೇಷನ್. ಸೊ ಇಲ್ಲಿ ಇನ್ನೊಂದು ಟೈಪ್ ಆಫ್ ಹೈಬ್ರಿಡೈಸೇಷನ್ನಲ್ಲಿ ನಾವು ಕಾರ್ಬನ್ ಈಸ್ ಅಂಡರ್ಗೋಯಿಂಗ್ SP2 ಹೈಬ್ರಿಡೈಸೇಷನ್. ಸೊ ಈ SP2 ಹೈಬ್ರಿಡೈಸ್ಡ್ ಆಗಿರುವಂಥ ಕಾರ್ಬನ್ನಿಗೆ ನನಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಮೇಯ್ನಾಗಿ ನಮಗೆ 2 ಟೈಪ್ಸ್ ಪ್ರೆಸೆಂಟ್ ಆಗಿರುತ್ತೆ. ದ ಫಸ್ಟ್ ಒನ್ ಈಸ್ ವಿನೈಲಿಕ್ ಹ್ಯಾಲೈಡ್ಸ್. ವಿನೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಹಿಯರ್ ವಾಟ್ ಈಸ್ ವಿನೈಲಿಕ್ ಹ್ಯಾಲೈಡ್ಸ್? ಏನು ವಿನೈಲಿಕ್ ಹ್ಯಾಲೈಡ್ಸ್ ಅಂದರೆ, ಸೊ ಇಲ್ಲಿ ನನಗೆ ಹ್ಯಾಲೋಜನ್ ಆಟಮ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ CH2 ಡಬಲ್ ಬಾಂಡ್ CH. ಸೊ ಒಂದು ಹೈಡ್ರೋಜನ್ ನಾನು ಯಾವುದರಿಂದ ರಿಪ್ಲೇಸ್ ಮಾಡ್ತೀನಿ, ಕ್ಲೋರಿನ್ ಆಟಮಿಂದ ರಿಪ್ಲೇಸ್ ಮಾಡ್ತೀನಿ. ಸೊ ಈ ಕಾಂಪೌಂಡನ್ನು ನಾವು ವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಅದೇ ರೀತಿ ನೀವೊಂದು ರಿಂಗ್ ಕಾಂಪೌಂಡ್ ತಗೊಳ್ಳೋದಂತಾದರೆ ಸೊ ಈ ರೀತಿ ಬರುತ್ತೆ. ಸೊ ಇಲ್ಲಿ ನನಗೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಡೈರೆಕ್ಟಾಗಿ ನನಗೆ ಹ್ಯಾಲೋಜನ್ ಆಟಮಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇದನ್ನು ನಾವು ಜನರಲ್ ಆಗಿ ಏನಂತ ಕರಿತೀವಿ, ವಿನೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಟೈಪನ್ನು ನಾವು ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅನದರ್ ಟೈಪ್ ಇಸ್ ಕಾಲ್ಡ್ ಆಸ್ ಅರೈಲ್ ಹ್ಯಾಲೈಡ್ಸ್. ಏನು ಅರೈಲ್ ಹ್ಯಾಲೈಡ್ಸ್ ಅಂದರೆ, ವರ್ಡಲ್ಲೇ ಇದೆ ಅರೈಲ್. ಅರೈಲ್ ಅಂದಮೇಲೆ ನನಗೆ ಅಲ್ಲಿ ಒಂದು ಬೆನ್ಝೀನ್ ರಿಂಗ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಅದರಿಂದ ಬೆನ್ಝೀನ್ ರಿಂಗ್, ಸೊ ಯು ನೋ ದ್ಯಾಟ್ ಇನ್ ಬೆನ್ಝೀನ್ ರಿಂಗಲ್ಲಿ ಇರುವಂಥ ಎಲ್ಲ ಕಾರ್ಬನ್ ಆಟಮ್ಸ್ಗಳು ಕೂಡ ನನಗೆ SP2 ಹೈಬ್ರಿಡೈಸ್ಡ್ ಆಗಿರೋದ್ರಿಂದ ಸೊ ಹಿಯರ್ ದ ಹ್ಯಾಲೋಜನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ to the ring. So such type of compounds are called as aryl halides. So these are the 2 types which are coming under SP2 hybridized carbon atom to which halogen is attached. And another one is there.
in which carbon is sp hybridized. So, the halogen is directly attached to the sp hybridized carbon atom. So, in this type of compound, the halogen atom is directly attached to the carbon-carbon triple bond. So, simple example CH triple bond C. So, here X. So, here the X is halogen atom which is attached to sp3 sp hybridized carbon atom. So, such compounds are coming under this section. The next concept of haloalkanes is nomenclature. So, very important, nomenclature of compounds. So, already in the class 11 you studied about nomenclature of organic compounds and some basic rules. So, here also, so we are going to name the haloalkanes or alkyl halides by using those rules. So, you already know that there are two types of systems. The first one is a trivial system and another one is IUPAC system. So, in the common system or the trivial system, the monohalogen derivatives of alkanes are called as alkyl halides. So, in the common system or in the trivial system, these are called as alkyl halides. So, alkyl halides anta karitivi. So, here ನಾವು ಏನು ಮಾಡ್ತೀವಿ ಮೇಯ್ನ್ ಆಗಿ ನಾವು ಕಾಂಪೌಂಡಲ್ಲಿ ಯಾವ ಆಲ್ಕೈಲ್ ಗ್ರೂಪ್ ಇರುತ್ತೋ that alkyl group is followed by the name of the halide. So, halogen is written or which is expressed in the form of halide ion. So, therefore, the name is alkyl halide and the name is written in two separate words. For let us take simple example. So, I am writing one example CH3Cl. CH3Cl alli chlorine is the halogen part and CH3 is the alkyl part. So, here this CH3 group is known as methyl. So, chlorine can be written as chloride. So, the common name of this compound is methyl chloride. Similarly, if you take another example CH3CH2Br. So, simple example I am taking here. So, here CH3CH2 part is known as ethyl. So, ethyl group and this bromine is written as bromide. So, the name of the compound is ethyl bromide. So, in the IUPAC system, these are named as haloalkanes. So, now IUPAC system ಗೆ ಬಂದಾಗ ನಮ್ಮ ನೇಮ್ ಆಫ್ ದಿ ಕಾಂಪೌಂಡ್ನ ನಾವು ಜನರಲ್ ಆಗಿ ಏನಂತ ಕರಿತೀವಿ, ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ನನಗೆ ವರ್ಡಲ್ಲೇ ಆನ್ಸರ್ ಇದೆ. ಸೊ ಫಸ್ಟ್ ಐ ಹ್ಯಾವ್ ಟು ರೈಟ್ ದ ಹ್ಯಾಲೋಜನ್ ನೇಮ್. ಸೊ ಹ್ಯಾಲೋಜನ್ ಆಟಮ್ ಯಾವುದಿರುತ್ತೋ ಅದರದ ನೇಮ್ನ ನಾನು ಫಸ್ಟ್ ಬರೀಬೇಕು, ವಿಚ್ ಈಸ್ ಫಾಲೋಡ್ ಬೈ ನೆಕ್ಸ್ಟು ಆಲ್ಕೇನ್ಸ್. ಪೇರೆಂಟ್ ಆಲ್ಕೇನ್ ಯಾವುದಿರುತ್ತೋ ಆ ಆಲ್ಕೇನ್ನ ನಾನಿಲ್ಲಿ ಬರೀಬೇಕಾಗತ್ತೆ. ಸೊ ಹ್ಯಾಲೋ ಅಂದಾಗ ಫ್ಲೂರಿನ್ ಆಟಮ್ ಇತ್ತು ಅಂದರೆ ಫ್ಲೂರೋ, ಅದೇ ರೀತಿ ಕ್ಲೋರಿನ್ ಆಟಮ್ ಇದ್ದರೆ ಕ್ಲೋರೋ, ಅದೇ ರೀತಿ ಬ್ರೋಮಿನ್ ಇತ್ತು ಅಂದರೆ ಬ್ರೋಮೋ, ಅದೇ ರೀತಿ ಅಯೋಡಿನ್ ಇತ್ತು ಅಂದರೆ ಅಯೋಡೋ. ಆ್ಯಂಡ್ ಹಿಯರ್ the rules are very simple. First you have to select the longest possible chain in the compound. So longest chain which contains maximum number of compounds ಯಾವುದಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಅದಕ್ಕೆ ಹ್ಯಾಲೋಜನ್ ಆಟಮ್ ಎಲ್ಲಿ ಅಟ್ಯಾಚ್ ಆಗಿದೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಅಲ್ಲಿ ನೋಡಿಕೊಂಡು ನಂಬರಿಂಗ್ ಕೊಡುವಾಗ ನೀವು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ಗೆ ಆದಷ್ಟು ಕೂಡ ಲೋಯೆಸ್ಟ್ ನಂಬರ್ ಬರಬೇಕಾಗತ್ತೆ. ಸೊ ಅದನ್ನು ನೀವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿಕೊಂಡು ನೇಮನ್ನು ಬರೀಬೇಕು. ಜೊತೆಗೆ ದ ಹೋಲ್ ನೇಮ್ ಈಸ್ ಎ ಸಿಂಗಲ್ ವರ್ಡ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ತಗೊಂಡಿರುವಂಥ ಎಕ್ಸಾಂಪಲ್ ತಗೊಂಡಿದ್ದೀನಿ CH3Cl. ದ ಕಾಮನ್ ನೇಮ್ ಈಸ್ ಮಿಥೈಲ್ ಕ್ಲೋರೈಡ್. ಸೊ ಯು ನೋ ದ್ಯಾಟ್ ಒನ್ ಕಾರ್ಬನ್ ಆಟಮ್ ಇರುವಂತಹ ಕಾಂಪೌಂಡ್ಗಳಿಗೆ ಅದರದ್ದು ರೂಟ್ ವರ್ಡ್ ಏನಾಗಿರುತ್ತೆ, ಮಿತ್ ಆಗಿರುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಎ ಆಲ್ಕೇನ್ ಟೈಪ್ ಕಾಂಪೌಂಡ್ ಇರೋದ್ರಿಂದ, ಸೊ ಇಲ್ಲಿ ಹ್ಯಾಲೋಜನ್ ಆಟಮ್ ಕ್ಲೋರಿನ್ ಆಗಿರೋದ್ರಿಂದ ನಾನು ಈ ಕಾಂಪೌಂಡಿಗೆ ನಾನು ಏನಂತ ಬರಿತೀನಿ, ಕ್ಲೋರೋ ಮೀಥೇನ್ ಅಂತ ಬರಿತೀನಿ. ಕ್ಲೋರೋ ಫಸ್ಟ್ ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಕ್ಲೋರೋ, ದೆನ್ ಐ ಹ್ಯಾವ್ ಟು ಎಂಡ್ ವಿತ್ ಮೀಥೇನ್. ಸೊ ಕ್ಲೋರೋ ಮೀಥೇನ್ ಅಂತ ಬರಿತೀನಿ. ಅದೇ ರೀತಿ ನಾನಿಲ್ಲಿ CH3CH2Br ಕಾಂಪೌಂಡ್ ಬರೆದಿದ್ದೀನಿ. ಅದರದ್ದು ಕಾಮನ್ ನೇಮ್ ಇಥೈಲ್ ಬ್ರೋಮೈಡ್ ಆಗಿರುತ್ತೆ. ಸೊ ಅದರದ್ದು
ಐಯುಪ್ಯಾಕ್ ನೇಮ್ ಬರೆಯುವಾಗ ಇಲ್ಲಿ ನನಗೆ ಕಾರ್ಬನ್ 2 ಕಾರ್ಬನ್ ಆಟಮ್ಸ್ಗಳಿರೋದ್ರಿಂದ ಸೊ ರೂಟ್ ವರ್ಡ್ ಇತ್ ಆಗಿರುತ್ತೆ. ಜೊತೆಗೆ ಕಾರ್ಬನ್ ನಡುವೆ ನನಗೆ ಸಿಂಗಲ್ ಬಾಂಡ್ ಇರೋದ್ರಿಂದ ಇಟ್ ಈಸ್ ಎ ಆಲ್ಕೇನ್ ಕಾಂಪೌಂಡ್. ಸೊ ದೇರ್ ಫೋರ್ ಸೊ ದ ನೇಮ್ ಆಫ್ ದಿ ಕಾಂಪೌಂಡ್ ಈಸ್ ಬ್ರೋಮೋ ethane. The compound name is bromoethane. Let us take another example. So here, see here, CH3, 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 here chlorine. So here the compound, it is a tertiary haloalkane. So here the compound common name, what is the common name of this compound? It is tertiary butyl chloride. Tertiary butyl chloride is the common name. ಯಾಕೆ ಟರ್ಷರಿ ಬ್ಯೂಟೈಲ್ ಅಂದರೆ ಈ ಗ್ರೂಪನ್ನು, ಈ ಕ್ಲೋರಿನ ಬಿಟ್ಟರೆ ಇಲ್ಲಿರುವಂಥ ಗ್ರೂಪನ್ನು ನಾವು ಟರ್ಷರಿ ಬ್ಯೂಟೈಲ್ ಅಂತ ಕರಿತೀವಿ. ಸೊ ಅದಂಥ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್. ಆದರೆ ನಾವು ಐಯುಪ್ಯಾಕ್ ನೇಮ್ ಮಾಡುವಾಗ ಫಸ್ಟು ನಾವಿಲ್ಲಿ ನಂಬರ್ನ ಕೊಡಬೇಕು. ಲಾಂಗೆಸ್ಟ್ ಚೈನ್ ಯಾವುದಿಲ್ಲಿ? ಸೊ ಹಿಯರ್ 1 2 3, ಇದು 1 2 3, ಅದೇ ರೀತಿ 1 2 3. ಸೊ ಅದನ್ನು ನಾನು ಸ್ಟ್ರೈಟ್ ಚೈನ್ನ ತಗೋತೀನಿ. ಸೊ ಇಟ್ ಈಸ್ ದಿ ಲಾಂಗೆಸ್ಟ್ ಚೈನ್ ವಿಚ್ ಕಂಟೈನ್ಸ್ 3 carbon atoms. So numbering has to be done 1 2 3. So here for the second carbon atom, halogen is attached as well as a substituent, methyl substituent is attached. So the name of the compound is 2-chloro-2-methyl. 2-chloro 2-methyl. 3 carbon atoms are there. So therefore the root word is prop and single bonds are present, so therefore it ends with ane. So the IUPAC name of this particular compound is 2-chloro 2-methyl propane. So it is about the IUPAC nomenclature of the haloalkanes. So I hope you understand. ನಿಮಗೆ ಇದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ತುಂಬ ಏನು ಕಷ್ಟನೂ ಇಲ್ಲ, ತುಂಬ ಸಿಂಪಲ್. ಕಾಮನ್ ಸಿಸ್ಟಮಲ್ಲಿ ದ ಜನರಲ್ ನೇಮ್ ಈಸ್ ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ. ಫಸ್ಟ್ ನಾವು ಆಲ್ಕೈಲ್ ಗ್ರೂಪನ್ನು ಬರೆದು ನಂತರ ನಿಮಗೆ ಯಾವ ಹ್ಯಾಲೋಜನ್ ಆಟಮ್ ಇರುತ್ತೋ ಅದರದ್ದು ಹ್ಯಾಲೈಡ್ ಅಂತ ಬರೆದ್ರಾಯ್ತು. ಫ್ಲೋರಿನ್ ಇತ್ತು ಅಂದರೆ ಫ್ಲೋರೈಡ್, ಕ್ಲೋರಿನ್ ಇತ್ತು ಅಂದರೆ ಕ್ಲೋರೈಡ್, ಬ್ರೋಮಿನ್ ಇತ್ತು ಅಂದರೆ ಬ್ರೋಮೈಡ್, ಅಯೋಡಿನ್ ಇತ್ತು ಅಂದರೆ ಅಯೋಡೈಡ್ ಅಂತ ಬರಿಬೇಕು. ಅದೇ ರೀತಿ ಐಯುಪ್ಯಾಕ್ ಸಿಸ್ಟಮ್ ಬರುವಾಗ ದ ಜನರಲ್ ನೇಮ್ ಈಸ್ ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಫಸ್ಟು ನಾವು ಹ್ಯಾಲೋಜನ್ ಆಟಮ್ನ ಬರೆದು ಅದನ್ನು ಹ್ಯಾಲೋ ಫಾರ್ಮಲ್ಲಿ ಬರೆದು ನಂತರ ಅದಕ್ಕೆ ನಾವು ಆಲ್ಕೇನ್ಸ್ ಎನ್ನುವಂಥ ವರ್ಡನ್ನು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ನಾವು ಸ್ವಲ್ಪ ರೂಲ್ಸ್ಗಳನ್ನು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ನಾಮನ್ಕ್ಲೇಚರ್ ಆಫ್ ಡೈಹ್ಯಾಲೋಜನ್ ಡೆರಿವೇಟಿವ್ಸ್. ನಾಮನ್ಕ್ಲೇಚರ್ ಆಫ್ ಡೈಹ್ಯಾಲೋಜನ್ ಡೆರಿವೇಟಿವ್ಸ್. ಸೊ ಡೈಹ್ಯಾಲೋಜನ್ ಡೆರಿವೇಟಿವ್ಸ್ ಅಂದ್ರೇನು? ಡೈಹ್ಯಾಲೋಜನ್ ಅಂದ್ಕೊಳ್ಳೆ ಆ ಕಾಂಪೌಂಡಲ್ಲಿ ನನಗೆ ಎಷ್ಟು ಹ್ಯಾಲೋಜನ್ ಆಟಮ್ಸ್ಗಳಿರುತ್ತೆ? 2 ಹ್ಯಾಲೋಜನ್ ಆಟಮ್ಸ್ಗಳಿರುತ್ತೆ. ಸೊ ಈಗ ಇಲ್ಲಿ ನನಗೆ 2 ಟೈಪ್ಸ್ ಬರುತ್ತೆ. ದ ಫಸ್ಟ್ ಒನ್ ಈಸ್ ಆಲ್ಕಿಲಿಡೀನ್ ಡೆರಿವೇಟಿವ್ಸ್ ಅಥವಾ ಡೈಹ್ಯಾಲೈಡ್ಸ್. ಆಲ್ಕಿಲಿಡೀನ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಟೈಪನ್ನು ನಾವು ಆಲ್ಕಿಲೀನ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. Alkyline dihalides. So there are 2 types of derivatives. The first one is alkylidine dihalides and another one is alkyline dihalides. So ಇಲ್ಲಿಗೆ ನಾವು ನೇಮ್ ಹೇಗೆ ಕೊಡ್ತೀವಿ ಸ್ವಲ್ಪ ನೋಡೋಣ. ನನಗೆ ಕಾಮನ್ ಸಿಸ್ಟಮಲ್ಲಿ ಫಸ್ಟ್ ಕೇಸಲ್ಲಿ ಆಲ್ಕಿಲಿಡೀನ್ ಡೈಹ್ಯಾಲೈಡಲ್ಲಿ ನನಗೆ ಕಾಮನ್ ನೇಮ್ ಸಿಸ್ಟಮ್ ಬರುವಾಗ ಇಲ್ಲಿ ಒಂದೇ ಒಂದು ಕಾರ್ಬನ್ ಆಟಮಿಗೆ 2 ಸೇಮ್ ಹ್ಯಾಲೋಜನ್ ಆಟಮ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಒಂದೇ ಒಂದು ಕಾರ್ಬನ್ ಆಟಮಿಗೆ 2 ಸೇಮ್ ಹ್ಯಾಲೋಜನ್ ಆಟಮ್ಸ್ಗಳು ಅಟ್ಯಾಚ್ ಆಗಿದ್ರೆ ಅಂತಹ ಕಾಂಪೌಂಡ್ಸ್ಗಳನ್ನು ನಾವು ಆಲ್ಕಿಲಿಡೀನ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಇನ್ನೊಂದು ಹೆಸರು ಕೂಡ ಕೊಡ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜೆಮಿನಲ್ ಡೈಹ್ಯಾಲೈಡ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜೆಮಿನಲ್ ಡೈಹ್ಯಾಲೈಡ್ಸ್ ಆರ್ ಇಟ್ ಈಸ್ ಸಿಂಪ್ಲಿ ಕಾಲ್ಡ್ ಆಸ್ ಜೆಮ್ ಡೈಹ್ಯಾಲೈಡ್ಸ್. ಸೊ ಜನರಲ್ ಆಗಿ ನಾವು ಎಕ್ಸಾಂಪಲ್ ಕೊಡುವಾಗ ಅಥವಾ ನೇಮ್ ಬರೆಯುವಾಗ ನೋಡ್ಕೊಳ್ಳಿ ಇಲ್ಲಿ CH2Cl2. ಸೊ ಇಲ್ಲಿ ನನಗೆ ಒಂದೇ ಕಾರ್ಬನ್ ಆಟಮ್ ಇದೆ ಬಟ್ 2 ಹ್ಯಾಲೋಜನ್ ಕ್ಲೋರಿನ್ ಆಟಮ್ಸ್ಗಳು ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ದ ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಮಿಥಿಲೀನ್ ಡೈಕ್ಲೋರೈಡ್. ದ ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಮಿಥಿಲೀನ್ ಡೈಕ್ಲೋರೈಡ್. Similarly, if you take another example, CH3CHBr2. CH3CHBr2. So 2 carbon atoms. So therefore ನಾವು ಇದನ್ನು ಏನಂತ ಕರಿತೀವಿ? ಇಥಿಲಿಡೀನ್.
It is called as ethylidene dibromide anta kariತೀವಿ. It is called as ethylidene dibromide. So in these compounds, in a for same two halogen atoms are attached to a single carbon atom. But now IUPAC system ಬರೆಯುವಾಗ IUPAC ಸಿಸ್ಟಮಲ್ಲಿ ನೇಮ್ ಬರೆಯುವಾಗ ನಾವು ಯಾವಾಗಲೂ ಕೂಡ ಹ್ಯಾಲೋಜನ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಆಟಮ್ನ ಪೊಸಿಷನ್ನ 2 times ರಿಪೀಟ್ ಮಾಡಿ ಬರೀಬೇಕಾಗುತ್ತೆ. ವಿ ಹ್ಯಾವ್ ಟು ರಿಪೀಟ್ ದ ಪೊಸಿಷನ್ ಆಫ್ ದಿ carbon atom twice. So it is prefixed to the name of dihaloalkanes. Same example, ಇದೇ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ನನಗೆ ಒಂದೇ ಕಾರ್ಬನ್ ಆಟಮ್ ಇರೋದು. ಸೊ ಫಸ್ಟ್ ಕಾರ್ಬನ್ ಆಟಮ್ ಈಗ ನನಗೆ 2 ಕ್ಲೋರಿನ್ ಅಟ್ಯಾಚ್ ಆಗಿರೋದ್ರಿಂದ ದ ನೇಮ್ ಈಸ್ 1,1. ನಂತರ ಏನು ಬರೀಬೇಕಾಗತ್ತೆ ಡೈಕ್ಲೋರೋ. ಸೊ ಡೈಕ್ಲೋರೋ. ಸೊ ಡೈಕ್ಲೋರೋ, the root word is meth, so therefore dichloromethane. So 1,1 dichloromethane ಅಂತ ಕರಿತೀವಿ ಈ ಕಾಂಪೌಂಡಿನ IUPAC ನೇಮ್. ಅದೇ ರೀತಿ ಸೆಕೆಂಡ್ ಕಾಂಪೌಂಡಿನ IUPAC ನೇಮ್, ಹಿಯರ್ ದ ನಂಬರಿಂಗ್ ಹ್ಯಾಸ್ ಟು ಬಿ ಡನ್ 1, 2. So therefore the name of the compound is 1,1 dibromoethane. So it is the IUPAC name of this compound. So therefore in alkylidene dihalides the position is repeated twice and it is prefixed to the name of the dihaloalkanes. So it is the about first type. The next one is alkylene dihalides. What you meant by alkylene dihalides? So here the same two halogen atoms are attached to the adjacent carbon atoms. So ನನಗೆ ಅಕ್ಕಪಕ್ಕ ಇರುವಂತಹ ಕಾರ್ಬನ್ ಆಟಮ್ಸ್ಗಳಿಗೆ 2 ಸೇಮ್ ಹ್ಯಾಲೋಜನ್ ಆಟಮ್ಸ್ಗಳು ಅಟ್ಯಾಚ್ ಆಗಿದ್ರೆ ಅಂತಹ ಕಾಂಪೌಂಡ್ಸ್ಗಳಿಗೆ ನಾವು ಆಲ್ಕಿಲೀನ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಕಾಮನ್ ನೇಮ್ ಬರೆಯುವಾಗ ಹೇಗೆ ಬರಿತೀವಿ, ಡೈರೆಕ್ಟಾಗಿ ಆಲ್ಕಿಲೀನ್ ಎಷ್ಟು ಅದು ಯಾವ ಗ್ರೂಪ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ನಾವು ಡೈಹ್ಯಾಲೈಡ್ ವರ್ಡನ್ನು ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ನೋಡ್ಬೋದು ನೀವು, CH2Cl CH2Cl. ಸೊ ಇದನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ತಗೋತೀವಿ. ಸೊ ಇಲ್ಲಿ ನನಗೆ 2 ಕಾರ್ಬನ್ ಆಟಮ್ ಇರೋದ್ರಿಂದ ಇದಕ್ಕೆ ನಾನು ಕಾಮನ್ ನೇಮ್ ಬರೆಯುವಾಗ ಏನಂತ ಬರಿತೀನಿ, ಇಥಿಲೀನ್ ಅಂತ ಬರಿತೀನಿ. ಇಥಿಲೀನ್ ಡೈಕ್ಲೋರೈಡ್ ಅಂತ ತಗೋತೀನಿ. ಇಟ್ ಈಸ್ ಕಾಲ್ಡ್ ಆಸ್ ಇಥಿಲೀನ್ ಡೈಕ್ಲೋರೈಡ್, ದ ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್. ಸಿಮಿಲರ್ಲಿ ಇಫ್ ಯು ಟೇಕ್ ಅನದರ್ ಕಾಂಪೌಂಡ್, ಇನ್ನೊಂದು ಕಾಂಪೌಂಡ್ ತಗೊಂಡ್ರೆ, ಸೊ Cl CH2 Cl CH3. Here also 2 ಕ್ಲೋರಿನ್ ಆಟಮ್ಸ್ಗಳು ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದನ್ನು ನಾವು ಜನರಲ್ ನೇಮ್ ಆಗಿ ಏನಂತ ಕರಿತೀವಿ, ಪ್ರೊಪಿಲೀನ್ ಡೈಕ್ಲೋರೈಡ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಪ್ರೊಪಿಲೀನ್ ಡೈಕ್ಲೋರೈಡ್. ಸೊ ನೀವೀಗೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು, ನಾನು ಫಸ್ಟ್ ಟೈಪ್ ಆಫ್ ಕಾಂಪೌಂಡಿಗೆ ಒಂದು ಕಾಮನ್ ನೇಮ್ ಕೊಟ್ಟಿದ್ದೀನಿ, ಒಂದು ಸ್ಪೆಷಲ್ ನೇಮ್ ಕೊಟ್ಟಿದ್ದೀನಿ, ಇಸ್ ಕಾಲ್ಡ್ ಆಸ್ ಜೆಮಿನಲ್ ಡೈಹ್ಯಾಲೈಡ್ಸ್. ಸಿಮಿಲರ್ಲಿ ಆಲ್ಕಿಲಿನ್ ಡೈಹ್ಯಾಲೈಡ್ಸ್ಗೂ ಕೂಡ ಒಂದು ಸ್ಪೆಷಲ್ ನೇಮ್ ಇದೆ, ಇಟ್ ಈಸ್ ಕಾಲ್ಡ್ ಆಸ್ ವಿಸಿನಲ್ ಡೈಹ್ಯಾಲೈಡ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಿಸಿನಲ್ ಡೈಹ್ಯಾಲೈಡ್ಸ್. ಸೊ ದೇರ್ ಆರ್ 2 types. ಸೊ ಇಟ್ ಈಸ್ ಅಬೌಟ್ ದಿ ಕಾಮನ್ ನೇಮ್. ಬಟ್ IUPAC ನೇಮ್ ಬರೆಯುವಾಗ ಇಲ್ಲಿ ಕೂಡ ನಾವು ಏನನ್ನು ಮೆನ್ಷನ್ ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಮೆನ್ಷನ್ ದ ಪೊಸಿಷನ್ ಆಫ್ ದಿ carbon atoms to which the halogen is attached. So here the carbon atom number 1, number 2, then the IUPAC name is 1,2 dichloro, 1,2 dichloroethane. 1,2 dichloroethane is the IUPAC name of this particular compound. Similarly here numbering has to be done 1, 2, 3 carbon atoms are there. So therefore the compound is a propane. So here 3 in 1 and second position 2 chlorine atoms. So therefore 1,2 dichloro propane is the IUPAC name of the compound. So thus in the nomenclature of dihalogen derivatives we have seen this simple type of compounds and their names. There are 2 types, alkylidene dihalide, which are also called as geminal dihalides, and these are simple examples and their names. Similarly another one is alkylene dihalides, and these are also called as vicinal dihalides, and these are the examples for that type. The next topic is nature of CX bond.
nature of CX bond. So it is a simple topic. So I am writing a simple example. So C here H, so it is X. So it is the example. So you know that between carbon and halogen, the halogen atoms are more electronegative and has the capacity to attract the shared pair of electrons present in the covalent bond. So therefore here X, the electronegativity is more, here carbon, the electronegativity is less. So therefore the electrons are moved towards the halogen atom like this. So carbon in the halogen ge electron pairs galu enagutte move agutte, so that there is a generation of a charge, ಒಂದು partial small ಆಗಿರುವಂತ partial charge generate ಆಗುತ್ತೆ. So here X is having delta minus partial negative charge and carbon is having partial positive charge. So ನನಗೆ ಈ ಕಾಂಪೌಂಡ್ ಅಲ್ಲಿ ಎಸ್ಪೆಷಲಿ ಕಾರ್ಬನ್ ಮತ್ತು ಹ್ಯಾಲೋಜನ್ ಬಾಂಡ್ ಅಲ್ಲಿ ನನಗೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಮತ್ತು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಜನರೇಟ್ ಆಗಿರೋದ್ರಿಂದ ದ ಟೈಪ್ ಆಫ್ ಬಾಂಡ್, ಈ ಟೈಪ್ ಆಫ್ ಬಾಂಡನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಇಟ್ ಈಸ್ ಎ polar covalent bond, or the CX bond is polar in nature. So further ಕೆಲವು simple topics ನಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಒನ್ ಈಸ್, ಸೊ ಹ್ಯಾಲೋಜನ್ ಆಟಮ್ ನ ಸೈಜ್ ನನಗೆ ಫ್ಲೂರಿನಿಂದ ಅಯೋಡಿನ್ಗೆ ಹೋಗ್ತಾ ಫ್ಲೂರಿನ್ ಟು ಅಯೋಡಿನ್ ದ ಸೈಜ್ ಆಫ್ ದಿ ಹ್ಯಾಲೋಜನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಸ್ ದ ಸೈಜ್ ಆಫ್ ದಿ ಹ್ಯಾಲೋಜನ್ increases, the bond length also increases and the bond dissociation enthalpy decreases. ಅರ್ಥ ಮಾಡ್ಕೊಳ್ಳಿ. ಸೊ ನನಗೆ ಫ್ಲೂರಿನಿಂದ ಅಯೋಡಿನ್ ಹೋಗ್ತಾ ಸೈಜ್ ನನಗೆ ಜಾಸ್ತಿ ಆಗ್ತಾ, ಬಾಂಡ್ ಲೆಂತ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಕಾರ್ಬನ್, ಇದು ನನಗೆ ಹ್ಯಾಲೋಜನ್, ಇದರ ಸೈಜ್ ದೊಡ್ಡದಾಗ್ತಾ ನನಗೆ ಇವುಗಳು ದೂರ ಹೋಗುತ್ತೆ. ಸೊ ದ್ಯಾಟ್ ಇವುಗಳ ಬಾಂಡ್ ಲೆಂತ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಬಾಂಡ್ ಲೆಂತ್ ನಿಮಗೆ ಇನ್ಕ್ರೀಸ್ ಆದಷ್ಟು ನನಗೆ ಆ ಬಾಂಡನ್ನು ಈಸಿಯಾಗಿ ಏನು ಮಾಡ್ಬೋದು, ಬ್ರೇಕ್ ಮಾಡ್ಬೋದು. ಸೊ ದೇರ್ ಫೋರ್ ದ ಬಾಂಡ್ ಎಂಥಾಲ್ಪಿ ಕೂಡ ನನಗೆ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಮಿಲರ್ಲಿ ನನಗೆ ಎಲೆಕ್ಟ್ರೋನೆಗೆಟಿವಿಟಿ ನನಗೆ ಫ್ಲೂರಿನಿಂದ ಅಯೋಡಿನ್ಗೆ ಹೋಗ್ತಾ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಸೊ ಇಟ್ ಈಸ್ ಅ ಟ್ರೆಂಡ್. ಸೊ ನನಗೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ ಫ್ರಮ್ ಫ್ಲೂರಿನ್ ಟು ಅಯೋಡಿನ್, ಸೊ ದ್ಯಾಟ್ ದ ಪೊಲಾರಿಟಿ ಆ್ಯಂಡ್ ದ ಡೈಪೋಲ್ ಮೊಮೆಂಟ್ ಆಲ್ಸೋ ನನಗೇನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನನಗೀಗ CH3F ಇದೆ. ಸೊ CH3F ಇಂದ ನನಗೆ CH3Cl ಹೋಗುವಾಗ ನನಗೆ ಪೊಲಾರಿಟಿ ಕೂಡ ಏನಾಗ್ತಾ ಹೋಗುತ್ತೆ, ನನಗೆ ಡಿಕ್ರೀಸ್ ಆಗುತ್ತೆ. ಅದೇ ರೀತಿ ಡೈಪೋಲ್ ಮೊಮೆಂಟ್ ಕೂಡ ಡಿಕ್ರೀಸ್ ಆಗುತ್ತೆ. ಇದು ನನಗೆ ನಾರ್ಮಲ್ ಅಕಾರ್ಡಿಂಗ್ ಟು ದಿ ಸೆಂಟೆನ್ಸ್ ಅಥವಾ ಥಿಯರಿ. ಆದರೆ ನನಗೆ ಪ್ರಾಕ್ಟಿಕಲಿ ಅಬ್ಸರ್ವ್ ಮಾಡಿದಾಗ ಈ ಎರಡು ಕಾಂಪೌಂಡಲ್ಲಿ ನನಗೆ CH3F ಮತ್ತು CH3Cl ದ ಡೈಪೋಲ್ ಮೊಮೆಂಟ್ ಆಫ್ CH3Cl ಈಸ್ ಗ್ರೇಟರ್ ದ್ಯಾನ್ CH3F. ನನಗೆ ಡೈಪೋಲ್ ಮೊಮೆಂಟ್ ಆಫ್ CH3Cl ಈಸ್ ಗ್ರೇಟರ್ ದ್ಯಾನ್ CH3F. ಯಾಕೆ ನನಗೆ CH3Cl CH3Fಗಿಂತ ಜಾಸ್ತಿ ಡೈಪೋಲ್ ಮೊಮೆಂಟ್ ಅಂತ ತೋರಿಸುತ್ತೆ? ಇಟ್ಸ್ ಮೇನ್ಲಿ ಬಿಕಾಸ್ ಫ್ಲೂರಿನ್ ಆಟಮ್ನ ಸೈಜ್ ಈಸ್ ವೆರಿ ವೆರಿ ಸ್ಮಾಲ್. The fluorine atom is very small, so its bond length is also very much less. So therefore CH3Cl dipole moment is greater than CH3F.